ಮೇಡಮ್ ಬಂದಿದ್ರ? ಬಡಿ ಬಂದಿದ್ರು. ನಿಂಗೆ ಸಿಕ್ಕಿದ್ರಾ? ಸಿಕ್ಕಿದ್ರು. ಇನ್ನೊಂದ್ಸಲ ಈ ಕಡೆಗೆ ಬರಬಾರ್ದು, ಹಾಕಿ ಚೀಮಾರಿ ಹಾಕಿ ಕಳಿಸಿದೆ. ಹಾಗೆ ನಿನ್ನ ಮತ್ತು ರಾಜನ ಪ್ರೀತಿ ವಿಚಾರನೂ ಹೇಳಿದೆ. ನೀನ್ ನೋವು ಪಡ್ತಾ ಇರೋದಕ್ಕೆ ಅವರೇ ಕಾರಣ ಅಂತನೂ ಹೇಳಿದೆ. ಬಡಿ, ಅವ್ರ ಹತ್ರ ಹಾಗೆಲ್ಲ ಮಾತಾಡು ಅಂತ ನಿನ್ನ ಹತ್ರ ಯಾರು ಹೇಳಿದ್ದು? ನನ್ನ ಗ್ರಾಚಾರ ಸರಿ ಇಲ್ದೇ ಇರೋದಕ್ಕೆ ಅವ್ರನ್ನ ಹೊಣೆ ಮಾಡೋದಾ? ನಿನ್ನ ದೃಷ್ಟಿನಲ್ಲಿ ನೀನು ನನ್ನ ಪ್ರೀತಿನೇ ದೊಡ್ಡದು ಅನ್ಕೊಂಡಿರ್ಬೋದು, ಆದ್ರೆ ಅದಕ್ಕಿಂತ ಮೇಡಮ್ ಅವ್ರ ಮಗಳ ಮೇಲಿಟ್ಟಿರೋ ಪ್ರೀತಿ ತುಂಬಾ ದೊಡ್ಡದು. ನಾನು ರಾಜನ್ ಪ್ರಪೋಸ್ ಮಾಡಿ ಬರೀ ಒಂದಿನ ಆಗಿದೆ ಅಷ್ಟೆ, ಆದ್ರೆ ಮೇಡಮ್ ಅವ್ರ ಮಗಳ ಮೇಲಿಟ್ಟಿರೋ ಪ್ರೀತಿ ಇವತ್ತು ನೆನ್ನೆದಲ್ಲ, 23 ವರ್ಷದ್ದು. ನನ್ನ ಪ್ರೀತಿ ಈಗಷ್ಟೇ ಚಿಗುರುತ್ತಿರೋ ಸಸಿ, ಅದಕ್ಕೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಚಿಗುಟಾಕ್ಬೋದು. ಆದ್ರೆ ಮೇಡಮ್ ಅವ್ರ ಮಗಳ ಮೇಲಿಟ್ಟಿರೋ ಪ್ರೀತಿ ದೊಡ್ಡ ಆಲದ ಮರ, ಅದನ್ನ ಅಷ್ಟು ಸುಲಭವಾಗಿ ಯಾರ ಕೈಯಿಂದನೂ ಕಡ್ದಾಕಕ್ಕಾಗಲ್ಲ. ಎಲ್ಲ ರೀತಿಯಿಂದ ಯೋಚನೆ ಮಾಡಿ ನೋಡಿದ್ರೆ ರಾಜನ್ ಶಿವಾನಿನೇ ಸರಿಯಾದ ಜೋಡಿ. ನಾನು ಯಾವುದೇ ಕಾರಣಕ್ಕೂ ಸರಿ ಹೋಗಲ್ಲ. ಆ ಮದುವೆ ಆಗೋದ್ರಿಂದ ಮೇಡಮ್ ಕೂಡ ಖುಷಿಯಾಗಿರ್ತಾರೆ. ಇನ್ನು ನಾನು ರಾಜನ್ ಮದುವೆ ಆಗೋದು ಅಪ್ಪಂಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಶಿವಾನಿ ರಾಜನ್ ಮದುವೆ ಆದ್ರೆ ನಾನು ಆ ಮನೆಯಿಂದ ಸಂಪೂರ್ಣವಾಗಿ ದೂರ ಇರ್ತೀನಿ ಅಂತ ಅಪ್ಪ ಕೂಡ ನೆಮ್ಮದಿಯಾಗಿರ್ತಾರೆ. ಒಟ್ಟಿನಲ್ಲಿ ಮೇಡಮ್ ಮತ್ತೆ ಅಪ್ಪ ಇಬ್ರು ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರ್ತೀನಿ. ರಾಣಿ, ನಿನ್ನ ಈ ಪುಟ್ಟ ಮನಸ್ಸಿನಲ್ಲಿ ಎಷ್ಟೊಂದು ನೋವಿಟ್ಕೊಂಡು ಬೇರೆಯವ್ರು ಸಂತೋಷವಾಗಿರ್ಬೇಕು ಅಂತ ಇಷ್ಟಪಡ್ತೀಯ. ನಿನ್ನ ಮುಂದೆ ನಾನು ಚಿಕ್ಕವಳಾಗ್ಬಿಟ್ಟೆ ರಾಣಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು.